ಪಂಜಾಬ್ ಪ್ರಾಂತ್ಯದಲ್ಲಿ ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಮತ್ತೆ ತನ್ನ ಉದ್ದಟತನವನ್ನ ಮೆರಿತಾ ಇದೆ ಪಾಕಿಸ್ತಾನ. ನೋಡಿ, ಪಂಜಾಬ್ ಪ್ರಾಂತ್ಯದಲ್ಲಿ ಮತ್ತೆ ಪಾಕಿಸ್ತಾನದ ದಾಳಿ. ಫಿರೋಜ್ಪುರ ಭಾಗದಲ್ಲಿ ಪಾಕ್ ಡ್ರೋನ್ ಅಟ್ಯಾಕ್ ಮಾಡಿದೆ. ನಾಗರಿಕರನ್ನ ಗುರಿಯಾಗಿಸಿಯೇ ದಾಳಿಯನ್ನ ಮಾಡ್ತಾ ಇದೆ. ನಾಗರಿಕರ ಮನೆ ಮೇಲೆ ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಇಷ್ಟೇ ಆಗೋದು ಅಂತ ಕಾಣುತ್ತೆ. ಪಾಕ್ ದಾಳಿಗೆ ಒಂದೇ ಕುಟುಂಬದ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ, ಪಾಕಿಸ್ತಾನ ಯಾವ ರೀತಿ ತನ್ನ ಕುತಂತ್ರ ಬುದ್ಧಿಯನ್ನ ಬೆರಿತಾ ಇದೆ ಅಂದ್ರೆ, ಭಾರತದ ಸೈನಿಕರನ್ನ ಎದುರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ವಾಯುನೆಲೆಯನ್ನಂತೂ ಮುಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಧಾರ್ಮಿಕ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳನ್ನ ಗುರಿಯಾಗಿಸ್ಕೊಂಡು, ಅದರಲ್ಲೂ ನಾಗರಿಕರನ್ನ ಗುರಿಯಾಗಿಸ್ಕೊಂಡು, ಅವರ ನಿವಾಸಗಳನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ನರಿಬುದ್ಧಿ. ಪಾಕಿಸ್ತಾನದ ನರಿಬುದ್ಧಿ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನೀವೇನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಇದು ಗಡಿ ಭಾಗದ ಪ್ರದೇಶದಲ್ಲಿ ಇರುವಂತಹ ನಿವಾಸಗಳು, ನಾಗರಿಕರ ನಿವಾಸಗಳನ್ನ ಅದರ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿರುವಂತಹ ದೃಶ್ಯಗಳು. ಇನ್ನೊಂದು ಭಾಗದಲ್ಲಿ ಡ್ರೋನ್ಗಳ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಅದನ್ನ ಉಡಿಸ್ ಮಾಡಿದೆ. ಅದರ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೊಡೆದುರುಳಿಸುವಂತಹ ಡ್ರೋನ್ಗಳ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಂದ್ರೆ ಪಾಕಿಸ್ತಾನ ಮತ್ತೆ ಮತ್ತೆ ಇಂತಹ ವಿಫಲ ಯತ್ನವನ್ನ ಮಾಡ್ತಲೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಡಿಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿಯೇ ಇದೆ. ಒಂದ್ ಕಡೆ ದಾಳಿ ಪ್ರತಿದಾಳಿಗಳು ನಡೀತಲೇ ಇದೆ. ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ಯಾವಾಗ ಅಟ್ಯಾಕ್ ಮಾಡ್ತೋ ಅದಕ್ಕೆ ಪ್ರತಿದಾಳಿಗೆ ಪಾಕಿಸ್ತಾನ ಕೂಡ ಕಾಲ್ ಕೆರೆದು ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ. ಶ್ರೀನಗರದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳು ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರಿ ಮುಖಭಂಗವಾಗಿದೆ. ಪಾಕಿಸ್ತಾನದ 2 ಜೆಟ್ಗಳನ್ನ ಭಾರತದ ಆಕಾಶ್ ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದು ಉಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೆಟ್ಗಳ ಅವಶೇಷಗಳನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದ್ದು, ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಮುಖಭಂಗವಾಗಿದೆ. ಕಾಲ್ ಕರೆದಂತ ಬಂದಂಥ ಪಾಕಿಸ್ತಾನಕ್ಕೆ ಈಗ ಶ್ರೀನಗರದ ಭಾಗದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ ಆಕಾಶ್ ಮಿಸೈಲ್ ಸಿಸ್ಟಮ್ ಏನಿದೆ ಅದು ನೇರವಾಗಿ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ 2 ಜೆಟ್ಗಳನ್ನು ಹೊಡೆದುಳಿಸಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. ನಿರಂತರವಾಗಿ ದಾಳಿ ಆಗ್ತಾ ಇದೆ. ಪ್ರಮುಖವಾಗಿ ಶ್ರೀನಗರ ಮತ್ತು ಜಮ್ಮು ಭಾಗದಲ್ಲಿ ಪಾಕಿಸ್ತಾನ ಬೆಳಗ್ಗಿಂದಲೇ ಕೂಡ ಅಟ್ಯಾಕ್ ಆರಂಭ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಕೂಡ ಅಷ್ಟೇ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್, ಅದರಲ್ಲೂ ಆಕಾಶ್, ಭಾರತದ ದೇಸಿ ನಿರ್ಮಿತ ಆಕಾಶ್ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಏನಿದೆ ಅದು ಅಟ್ಯಾಕ್ ಆಗಿದೆ. ಅದು ಕೂಡ ನೇರವಾಗಿ ಪಾಕಿಸ್ತಾನದ ಜೆಟ್ಗಳ ಮೇಲೆ ದಾಳಿ ಮಾಡಿದೆ. ಅಲ್ಲಿ 2 ಪ್ರಮುಖ ಜೆಟ್ಗಳನ್ನು ಹೊಡೆದುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದರ ಅವಶೇಷಗಳಿಂದ, ಜೆಟ್ನ ಅವಶೇಷಗಳಿಂದ ಅದನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಯಾಕೆಂದರೆ ಪಾಕಿಸ್ತಾನದಿಂದ ಬಂದಿರುವಂಥ ಪ್ರತಿ ವೆಪನ್ಗಳನ್ನು ಕೂಡ, ಪ್ರತಿ ಮಿಸೈಲ್ಗಳನ್ನು ಕೂಡ ಅದನ್ನು ಕಲೆಕ್ಟ್ ಮಾಡಲಾಗುತ್ತೆ, ಹಾಗೇ ಬಿಡಲ್ಲ. ಅದರ ಈಗಾಗಲೇ ಅದರ ಅವಶೇಷಗಳಿರುತ್ತೆ. ಅದನ್ನು ಭಾರತ ತನ್ನ ಲ್ಯಾಬ್ಗೆ ತಗೊಂಡೋಗಿ ಅಲ್ಲಿ FSL ವರದಿ ಮಾಡುತ್ತೆ.